ಶಾಲೆ ಎಂದರೆ ಪಾಠಗಳಷ್ಟೇ ಅಲ್ಲ, ಶಾಲೆ ಎಂದರೆ ಮೊದಲ ನೋಟ, ಮೊದಲ ನಗು, ಹೇಳದೆ ಉಳಿದ ಮೊದಲ ಭಾವನೆ. ಅರುಣನ ಶಾಲೆಯ ದಿನಗಳು ಕೂಡ ಹಾಗೆ. ಅರುಣನ ಜೀವನದಲ್ಲಿ ಮೌನವಾಗಿ ಉಳಿದ ಎರಡು ಹೆಸರುಗಳ ಕಥೆ. ಪೂರ್ಣವಾಗದ ಲಯ. ಆ ದಿನಗಳಲ್ಲಿ ಅರುಣನ ಶಾಲೆಯಲ್ಲಿ ಒಂದು ಹುಡುಗಿ ಇದ್ದಳು. ಅವಳ ಹೆಸರು ಮೈತ್ರಿ. ನೋಡಲು ಸುರದ್ರೂಪಿಯಾಗಿದ್ದಳು. ಆದರೆ ಅವಳ ನಗುವಿನಲ್ಲಿ ಒಂದು ವಿಚಿತ್ರ ಆಕರ್ಷಣೆ ಇತ್ತು. ಹುಡುಗರ ಗುಂಪಿನಲ್ಲಿ ಅವಳ ಹೆಸರು ಹೇಳದ, ಹೆಸರು ಕೇಳಿಸದ ದಿನವೇ ಇರಲಿಲ್ಲ. ಅವಳು ನಡೆಯುವಾಗಲೇ ಜನ ಅವಳನ್ನು ಗಮನಿಸುತ್ತಿದ್ದರು. ಅವಳ ಮಾತು, ಅವಳ ನಗು, ಅವಳ ಧೈರ್ಯ ಎಲ್ಲವೂ ಸೇರಿ ಅವಳು ಶಾಲೆಯ ಕ್ರಶ್ ಆಗಿದ್ದಳು. ಅವಳ ಜೊತೆ ಇನ್ನೊಬ್ಬ ಹುಡುಗಿಯೂ ಕೂಡ ಇದ್ದಳು. ಅವಳ ಹೆಸರು ನೀಲಾ. ನೀಲಾ ಮೈತ್ರಿಯಂತಲ್ಲ, ಅವಳು ಮೌನ, ಸರಳ ಮತ್ತು ಸಹಜ ಸುಂದರಿ. ಮಾತನಾಡದ ಹುಡುಗಿ, ಓದಿನಲ್ಲೂ ಸ್ವಲ್ಪ ಹಿಂದೆ ಇದ್ದಳು. ಗುಂಪಿನಲ್ಲಿ ಇದ್ದರೂ ಕಾಣಿಸದಂತೆ ಇದ್ದಳು. ಅಲಂಕಾರ ಇಲ್ಲ, ಆದರೆ ಕಣ್ಣಲ್ಲಿ ಒಂದು ಶಾಂತಿ ಇತ್ತು. ಶಾಲೆಯ ಬಹುತೇಕ ಹುಡುಗರ ಹೃದಯದಲ್ಲಿ ಮೈತ್ರಿಯೇ ಇದ್ದಳು. ಅದರಲ್ಲಿ ಅರುಣನು ಕೂಡ ಒಬ್ಬ. ಅವಳು ಕ್ಲಾಸ್ಗೆ ಬರುವಾಗ ಹೃದಯ ತಾನೇ ಬಡಿದಂತೆ ಆಗುತ್ತಿತ್ತು. ಆದರೆ ಹೇಳುವ ಧೈರ್ಯ ಇರಲಿಲ್ಲ. ಆ ಕಾಲದ ಪ್ರೀತಿಯೇ ಹಾಗೆ. ನೋಡೋದು, ಕನಸು ಕಾಣೋದು, ಮೌನವಾಗಿ ಇಟ್ಟುಕೊಳ್ಳೋದು. ಆದರೆ ಅರುಣನಿಗೆ ಗೊತ್ತಿರದ ಒಂದು ಸಂಗತಿ ಎಂದರೆ, ನೀಲಾ ಅರುಣನನ್ನು ನೋಡುತ್ತಿದ್ದಳು. ಅರುಣ ಯಾರನ್ನೋ ನೋಡುತ್ತಿದ್ದಾಗ ನೀಲಾ ಅರುಣನನ್ನು ನೋಡುತ್ತಿದ್ದಳು. ಆದರೆ ಅರುಣನಿಗೆ ಆ ಸತ್ಯ ತಿಳಿಯಲೇ ಇಲ್ಲ. ಶಾಲೆ ಮುಗಿಯಿತು. ಪ್ರತಿಯೊಬ್ಬರೂ ತಮ್ಮ ತಮ್ಮ ದಾರಿಯಲ್ಲಿ ನಡೆದು ಹೋದರು. ಯಾರೂ ಯಾರಿಗೂ ವಿದಾಯ ಹೇಳಲಿಲ್ಲ. ಹೇಳದೆ ಬಿಟ್ಟ ಮಾತುಗಳು ಹಾಗೆ ಉಳಿದವು. ಶಾಲೆ ಬಿಟ್ಟ 6-7 ವರ್ಷಗಳ ನಂತರ ಒಂದು ದಿನ ರಸ್ತೆಯಲ್ಲಿ ಅರುಣನಿಗೆ ಒಬ್ಬಳ ಮುಖ ಕಂಡಿತ್ತು. ಅವಳೇ ಅರುಣನನ್ನು ಗುರುತಿಸಿದಳು. ಅವಳೇ ಮಾತನಾಡಿಸಿದಳು. ಅವಳೇ ಮೈತ್ರಿ. ನಾನು ಈಗ ಶಾಲೆಯ ಲೀಡರ್ ಅಲ್ಲ ಅಂತ ನಗುತ್ತಾ ಹೇಳಿದಳು. ಸಾಫ್ಟ್ವೇರ್ ಕೆಲಸ ಮಾಡುತ್ತಿದ್ದೇನೆ. ಬೇಗನೆ ನಾನು ಮಹಾರಾಷ್ಟ್ರಕ್ಕೆ ಶಿಫ್ಟ್ ಆಗುತ್ತೇನೆ ಎಂದಳು. ಅವಳ ಕಣ್ಣುಗಳಲ್ಲಿ ಕನಸುಗಳಿದ್ದವು. ಅರುಣ ಏನೂ ಹೇಳಲಿಲ್ಲ. ಸಹಜವಾಗಿ ಮಾತನಾಡಿದ. ಆ ಕ್ಷಣದಲ್ಲೂ ಕೂಡ ಅರುಣನ ಹೃದಯದಲ್ಲಿ ಇದ್ದ ಮಾತುಗಳು ಬಾಯಿಗೆ ಬರಲಿಲ್ಲ. ಅದು ಅವಳನ್ನು ನೋಡಿದ ಅರುಣನ ಕೊನೆಯ ದಿನ ಅನ್ನಿಸುತ್ತಿತ್ತು. ಮತ್ತೆ ಅವಳನ್ನು ನೋಡುತ್ತೇನೆಯೋ ಇಲ್ಲವೋ ಎಂಬ ಭಾವನೆ ಅರುಣನ ಮನಸ್ಸಿನಲ್ಲಿ ಮೂಡಿತ್ತು. ಸುಮಾರು 15 ವರ್ಷಗಳ ನಂತರ ಅವಳ ಬಗ್ಗೆ ಕೇಳಿದ ಸುದ್ದಿ ಮನಸ್ಸನ್ನು ನೋಯಿಸಿತು. ಅವಳಿಗೆ ಮದುವೆಯಾಗಿ ವಿಚ್ಛೇದನವಾಗಿದೆ. ಒಂದು ಗಂಡು ಮಗನಿದ್ದಾನೆ. ಜೀವನ ಅವಳಿಗೆ ಸುಲಭವಿಲ್ಲ ಎನ್ನುವುದು ತಿಳಿಯಿತು. ಅವಳು ಈಗ ಬೆಂಗಳೂರಿನಲ್ಲಿ ಇದ್ದಾಳೆ ಅಂದರು. ಬದುಕನ್ನು ಹೇಗೋ ಸಾಗಿಸುತ್ತಿದ್ದಾಳೆ ಅಂದರು. ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡಿದ್ದಾಳೆ ಅಂದರು. ಶಾಲೆಯಲ್ಲಿ ಎಲ್ಲರ ಕನಸಾಗಿದ್ದ ಹುಡುಗಿ ಇವತ್ತು ಬದುಕಿನ ಜೊತೆ ಹೋರಾಡುತ್ತಿದ್ದಾಳೆ ಅಂದಾಗ ಮನಸ್ಸು ತೂಕವಾದಂತೆ ಆಯಿತು ಅರುಣನಿಗೆ.
ಆ ದಿನಗಳಲ್ಲಿ ಅರುಣನಿಗೆ ಇನ್ನೊಂದು ವಿಷಯ ತಿಳಿಯಿತು. ನೀಲ ಅರುಣನನ್ನು ಇಷ್ಟಪಟ್ಟಿದ್ದಳು ಅನ್ನುವ ಸತ್ಯ ಅರುಣನಿಗೆ 15 ವರ್ಷಗಳ ನಂತರ ತಿಳಿಯಿತು. ಆದರೂ ಅವಳು ದೂರದ ಊರಲ್ಲಿ ಗಂಡ ಮಕ್ಕಳ ಜೊತೆ ನೆಮ್ಮದಿಯಾಗಿ ಇದ್ದಾಳೆ ಅಂದರು. ಅದನ್ನು ಕೇಳಿ ಅರುಣನ ಮನಸ್ಸಿನಲ್ಲಿ ಶಾಂತಿಯಾಯಿತು. ಕನಿಷ್ಠ ಒಂದು ಹೃದಯಕ್ಕೆ ಜೀವನ ಒಳ್ಳೆಯದಾಗಿತ್ತು ಅಂದುಕೊಂಡ. ಒಂದು ದಿನ ಮೈತ್ರಿಯ ಅಕ್ಕನ ಮನೆಯ ಕಾರ್ಯಕ್ರಮಕ್ಕೆ ಆಹ್ವಾನ ಬಂದಿತ್ತು. ಅರುಣ ಅಲ್ಲಿಗೆ ಹೋದ. ಅರುಣನ ಕಣ್ಣಿಗೆ ಒಂದು ಪರಿಚಯವಿರುವ ಮುಖ ಕಂಡಿತ್ತು. ಹಾಗೆ ನೋಡುತ್ತಿದ್ದ ತಕ್ಷಣವೇ ಅವನ ಮುಂದೆ ಒಬ್ಬ ಗೃಹಿಣಿ ಬಂದು ನಿಂತಳು. ಅವಳೇ ಮೈತ್ರಿ. ಅರುಣನಿಗೆ ಅವಳನ್ನು ಗುರುತು ಹಿಡಿಯಲು ಸಾಧ್ಯವಾಗಲಿಲ್ಲ. ಕಾರಣ ಕಾಲ ಅವಳ ಮುಖವನ್ನು ಬದಲಿಸಿತ್ತು. ಕಣ್ಣುಗಳಲ್ಲಿ ಆಯಾಸ, ನಗುವಿನಲ್ಲಿ ಜಾಗರೂಕತೆ. ವಿಧಿಯ ಆಟ ಅಂದ್ರೆ ಇದೇ ಇರಬೇಕು. ಆ ಕ್ಷಣದಲ್ಲಿ ಅರುಣನ ಮನಸ್ಸಿನಲ್ಲಿ ಒಂದು ಮಾತು ಮೂಡಿತು. ಕೆಲವು ಹೂವುಗಳು ಹೃದಯದಲ್ಲಿ ಹರಳುತ್ತವೆ, ಕೆಲವು ಹೂವುಗಳು ಕಾಲದ ಹೆಜ್ಜೆಯಲ್ಲಿ ಒಣಗುತ್ತವೆ. ಯಾವ ಹೂವು ಎಲ್ಲಿ ಅರಳಬೇಕು ಅನ್ನೋದನ್ನ ಯಾರು ತಾವೇ ಆಯ್ಕೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಂತರ ಕಾರ್ಯಕ್ರಮ ಮುಗಿಯುವ ಹಂತಕ್ಕೆ ಬಂದಿತ್ತು. ಎಂದಿನಂತೆ ಸ್ವಾಭಾವಿಕವಾಗಿ ಮೈತ್ರಿಯನ್ನು ಮಾತನಾಡಿಸಿ ಅಲ್ಲಿಂದ ಹೊರಟ. ಶಾಲೆಯ ಗೋಡೆಗಳ ನಡುವೆ ಉಳಿದ ಈ ಕತೆ ಇವತ್ತಿಗೂ ಅರುಣನ ಮನಸ್ಸಿನಲ್ಲಿ ಮೌನವಾಗಿ ಜೀವಂತವಾಗಿದೆ. ಕೊನೆಯ ಭಾವನೆ. ಕೆಲವರು ನಮಗೆ ಸಿಗದೇ ಇದ್ದರೂ ನಮ್ಮ ಜೀವನಕ್ಕೆ ಅರ್ಥ ಕೊಟ್ಟು ಹೋಗುತ್ತಾರೆ. ಕೆಲವರು ನಮ್ಮನ್ನು ಇಷ್ಟಪಟ್ಟು ನಮಗೆ ಗೊತ್ತಾಗದ ಹಾಗೆ ನಮ್ಮಿಂದ ದೂರವಾಗುತ್ತಾರೆ. ಇದು ಪ್ರೇಮ ಕಥೆಯಲ್ಲ, ಇದು ವಿಧಿಯ ಆಟದ ಕಥೆ.